ಇಂದಿನ ಈ ವಿಡಿಯೋದಲ್ಲಿ ನಾವು HRMSಗೆ ಸಂಬಂಧಪಟ್ಟಿರುವಂಥ ಸರಣಿಯಲ್ಲಿ HRMSನಲ್ಲಿ EL ಬಿಲ್ಲನ್ನು ಯಾವ ರೀತಿಯಲ್ಲಿ ಜನರೇಟ್ ಮಾಡಬೇಕು ಮತ್ತು EL ಬಿಲ್ಲನ್ನು ಯಾವ ರೀತಿಯಲ್ಲಿ ನಾವು ಪ್ರಿಂಟೌಟ್ ತೊಗೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳಿಕೊಡ್ತೀನಿ. ಇದರಲ್ಲಿ ನಾವೆಲ್ಲರೂ ಸೇರಿ ಏನಂದರೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಅಂಶವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವೇನು ಮಾಡ್ಕೊಳ್ಬೇಕಂತಂದರೆ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ನಲ್ಲಿ ಕ್ಲಿಕ್ ಮಾಡ್ತೀನಿ. ಇಂಟರ್ನೆಟ್ ಎಕ್ಸ್ಪ್ಲೋರ್ ಕ್ಲಿಕ್ ಮಾಡಿದ ನಂತರ ಅದಕ್ಕೆ ಗೂಗಲ್ನಲ್ಲಿ HRMS ಲಾಗಿನ್ ಅಂಥೇಳಿ ಟೈಪ್ ಮಾಡಿ ಈ HRMS ಲಾಗಿನ್ ಕ್ಲಿಕ್ ಮಾಡೋದು. ನಂತರ HRMS ಲಾಗಿನ್ ಓಪನ್ ಮಾಡ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಮೂದಿಸಬೇಕು. ಅದರಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಮೂದಿಸ್ತಾ ಇದ್ದೀನಿ ನಾನು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರವೇಶ ಪದ ಅಂದರೆ ಪಾಸ್ವರ್ಡ್, ಆ ಪಾಸ್ವರ್ಡನ್ನು ಹಾಕಿದ ನಂತರ ಅದರಲ್ಲಿ ಬರುವಂಥ ಈ ಅಂಶಗಳು ಅಂದರೆ ಟೆಕ್ಸ್ಟ್ ಏನಿದೆಯಲ್ಲ ಆ ಟೆಕ್ಸ್ಟನ್ನು ಎಂಟ್ರ್ ಮಾಡಬೇಕು. ಆ ಟೆಕ್ಸ್ಟನ್ನು ಹಾಕಿದ ನಂತರ ನಾವು ಲಾಗಿನ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡ್ತೀವಿ. ಮಾಡಿದ ನಂತರ ಏನಂತಂದರೆ ಈ ಒಂದು ಹೋಮ್ ಸ್ಕ್ರೀನ್ ಅಂತ ಹೇಳ್ತೀವಿ, ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಇದರಲ್ಲಿ ಬಂದ ನಂತರ ಫಸ್ಟ್ ನಾವು ಸರ್ವಿಸ್ ರಿಜಿಸ್ಟರ್ ಅನ್ನುವಂಥ ಮೆನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡೋದೇನು ಬೇಕಾಗಿಲ್ಲ. ಅದರಲ್ಲಿ ಏನಂತಂದರೆ ಈ ಮೌಸ್ ಕರ್ಸರ್ ತಂದ ತಕ್ಷಣ ಸಬ್ ಮೆನು ಎಲ್ಲ ಓಪನ್ ಆಗುತ್ತೆ. ಅದರಲ್ಲಿ ಬರುವಂಥ ಸಬ್ ಮೆನುವಿನಲ್ಲಿ ಬರುವಂಥ ಆ ಲೀವ್ನಲ್ಲಿ ಏನಂತಂದರೆ ಲೀವ್ ಎನ್ಕ್ಯಾಸ್ಮೆಂಟ್ ಅಂಥೇಳಿ 3ನೇ ಆಪ್ಷನ್ಸ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ನಂತರ ಯಾರು ನಾವು EL ಮಾಡಬೇಕಾಗಿದೆ ಅವ್ರ KZID ನಂಬರ್ನ ನಮೂದಿಸಬೇಕು. KZID ನಂಬರ್ ಗೊತ್ತಿರಲಿಲ್ಲ ಅಂತಂದರೆ ಸರ್ಚ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಿ ಅವರ ಹೆಸರಿನ 3 ಕ್ಯಾರೆಕ್ಟರ್ ನಮೂದಿಸಿದೀವಪ್ಪ ಅಂತಂದರೆ ಅವ್ರಿಗೆ KZID ನಂಬರ್ ಸಿಕ್ಬಿಡುತ್ತೆ. ಈಗ ನನಗೆ ಅವ್ರ KZID ನಂಬರ್ ಗೊತ್ತು. ಅದಕ್ಕೆ KZID ನಂಬರ್ ಏನಂತಂದರೆ ಎಂಟ್ರಿ ಮಾಡ್ತಾ ಇದ್ದೀನಿ. KZID ನಂಬರ್ ಎಂಟ್ರಿ ಆದ ನಂತರ ಗೆಟ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಿದ್ದೀನಿ. ಗೆಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಅವ್ರು ಸಂಬಂಧಪಟ್ಟಿರುವಂಥ ಮಾಹಿತಿ ಫ್ರಾಮ್ ಡೇಟ್ ಅಂದರೆ ಬ್ಲಾಕ್ ಪೀರಿಯಡ್ ಫ್ರಾಮ್ ಡೇಟ್ ಟು ಡೇಟ್ ಬಂದುಬಿಡುತ್ತೆ. ಲೀವ್ ಎನ್ಕೇಸ್ಮೆಂಟ್ ಎಷ್ಟಿರುತ್ತೆ ಅದು ಬರುತ್ತೆ. ಸ್ಯಾಂಕ್ಷನ್ ನಂಬರ್ ಹಾಕ್ಕೊಳ್ಬೇಕು. ನಾವು ಸ್ಯಾಂಕ್ಷನ್ ನಂಬರ್ ಹಾಕ್ಕೊಳ್ತೀನಿ. ಸ್ಯಾಂಕ್ಷನ್ ನಂಬರ್ ಹಾಕಿದ ನಂತರ ಅದಕ್ಕೆ ಸ್ಯಾಂಕ್ಷನ್ ಡೇಟ್ ಅಂಥೇಳಿ ಬರುತ್ತೆ. ಇದರಲ್ಲಿ ಸ್ಯಾಂಕ್ಷನ್ ಡೇಟ್, ಈ ಸ್ಯಾಂಕ್ಷನ್ ಡೇಟನ್ನು ನಮೂದಿಸಬೇಕು. ಸದರಿಯವರ ಸ್ಯಾಂಕ್ಷನ್ ಡೇಟ್ ಏನಂತಂದ್ರೆ ಮಂಡೇ 6ನೇ ತಾರೀಕಿತ್ತು. ಇದು ಯಾವುದು ಶುಕ್ರವಾರ 3ನೇ ತಾರೀಕಿತ್ತು ಇವ್ರದ್ದು. ಅದಕ್ಕೆ 3ನೇ ತಾರೀಕನ್ನು ಹಾಕಿದ್ದೀನಿ, 3/11/2017. ಸರೆಂಡರ್ ಡೇಟ್ ಅಂತೇನಿದೆಯಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಗಮನಿಸಬೇಕಾದಂಥ ಒಂದು ಪ್ರಮುಖ ಅಂಶ ಏನಂತಂದರೆ 1ನೇ ತಾರೀಕು ಅಂಥೇಳಿ ನಮೂದಿಸ್ತಾರೆ. ದಯವಿಟ್ಟು ಯಾರು ಏನಂತಂದ್ರೆ 1ನೇ ದಿನಾಂಕವನ್ನು ನಮೂದಿಸ್ಬೇಡ್ರಿ. ಒಂದು ವೇಳೆ 1ನೇ ದಿನಾಂಕ ನೀವು ಹಾಕಿದ್ರಿ ಅಂತಂತಂದರೆ ಸದರಿ ತಿಂಗಳಿನ ಅಂದರೆ ಅಕ್ಟೋಬರ್ ತಿಂಗಳಿನ ಬಿಲ್ ಮಾಡಬೇಕಾಯ್ತಂತಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಎಫೆಕ್ಟ್ ಮಾಡಬೇಕಾಯ್ತಂದರೆ 2ನೇ ತಾರೀಕನ್ನು ನಮೂದಿಸಬೇಕು. ಅಂದರೆ 2/10/2017 ಅಂತ ನಮೂದಿಸಬೇಕು. ಒಂದು ವೇಳೆ 1ನೇ ತಾರೀಕು ನಾವು ನಮೂದಿಸ್ತೀವಿ ಅಂತಂದರೆ ಅದು ಸೆಪ್ಟೆಂಬರ್ ಬಿಲ್ಲನ್ನು ಏನಂತಂದರೆ ಸೆಲೆಕ್ಟ್ ಆಗಿರುತ್ತೆ. ಅಂದರೆ ಸೆಪ್ಟೆಂಬರ್ ಮಂತ್ EL ಬಿಲ್ ತೊಗೊಂಡಂಗೆ ಆಗುತ್ತೆ. ನಾವು ಅದಕ್ಕಾಗಿ ನಾವು 2/10/2017 ಅಂತ ಹಾಕ್ತೀನಿ. ಟು ಡೇಟ್ ಅಂತೇನಿರಲ್ಲ ಇದಕ್ಕೆ. ಅಂದರೆ ಏನಿರುತ್ತೆ ಅಂತಂದ್ರೆ ನಂಬರ್ ಆಫ್ ಡೇಸ್ ಅಂತ ಇರುತ್ತೆ. 15 ದಿನ ಅಂದರೆ 15 ಡೇಸ್. ಆಮೇಲೆ ರಿಮಾರ್ಕ್ನಲ್ಲಿ ಬರಿತೀವಿ. ರಿಮಾರ್ಕ್ನಲ್ಲಿ EL ಎನ್ಕ್ಯಾಸ್ಮೆಂಟ್ ಅಂಥೇಳಿ ಬರೆದ್ರೆ ಎನ್ಕ್ಯಾಸ್ಮೆಂಟ್ ಅಂಥೇಳಿ ಬರಿತೀವಿ. ಬರೆದ ನಂತರ ಏನಂತಂದರೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲದಿದ್ದರೆ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ನಾವು ಸೇವ್ ಅಂತ ಹೇಳಿದರೆ ಸೇವ್ ಅಂಥೇಳಿ ಬರುತ್ತೆ. ಅದಕ್ಕೆ ಲೀವ್ ಎನ್ಕ್ಯಾಸ್ಮೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸೇವ್ಡ್ ಓಕೆ ಅಂತ ಹೇಳ್ತೀವಿ. ಯಾರು ನಾವು ಬಿಲ್ ಮಾಡ್ತಾ ಇದ್ದೀವಿ ಅಂತ ನೋಡ್ರಿ, ಇದನ್ನು BS ಹೊಸಮನಿ ಅನ್ನುವಂಥ ಒಬ್ಬ ವ್ಯಕ್ತಿದು ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಹಿತಿ ಕರೆಕ್ಟ್ ಇದ್ದ ನಂತರ ಈ ಮಾಹಿತಿ ಏನಂದ್ರೆ ಕರೆಕ್ಟ್ ಆದ ನಂತರ ನಾವು ಅಪ್ರೂವ್ ಬಟನನ್ನು ಕ್ಲಿಕ್ ಮಾಡ್ತೀವಿ. ಅಪ್ರೂವ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಓಕೆ ಅಂತ ಹೇಳ್ತೀವಿ. ಮತ್ತು ನಾವು ಬ್ಯಾಕ್ ಹೋಗಬೇಕು ಅಂತಂದರೆ ಹೋಮ್ ಬಟನನ್ನೇ ಕ್ಲಿಕ್ ಮಾಡಬೇಕು. ಹೋಮ್ ಬಟನ್ ಕ್ಲಿಕ್ ಮಾಡಿ ಈಗ ಬಿಲ್ಲನ್ನು ಇದನ್ನು ನಾವು ಜನ್ರೇಟ್ ಮಾಡಬೇಕು. ಬಿಲ್ಲನ್ನು ಜನ್ರೇಟ್ ಮಾಡಬೇಕಂತಂದ್ರೆ ಅರಿಯರ್ಸ್ ಮೆನುಗೆ ಬರಬೇಕು. ಅರಿಯರ್ಸ್ ಮೆನುವಿನಲ್ಲಿ ಏನಂದರೆ ಜನ್ರೇಟ್ ಅರಿಯರ್ಸ್ ಅನ್ನುವಂಥ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಆ ವ್ಯಕ್ತಿಯ KZID ನಂಬರ್ ಹಾಕ್ತೀವಿ. KZID ನಂಬರ್ ಹಾಕಿದ ನಂತರ ಅದನ್ನು ಗೆಟ್ ಅಂತ ಹೇಳ್ತೀನಿ. ಆಮೇಲೆ ಇದರಲ್ಲಿ ನೇಮ್ ಆಫ್ ದ ಗೌರ್ಮೆಂಟ್ ಸರ್ವೆಂಟ್ ಬರುತ್ತೆ. ಡೇಟ್ ಆಫ್ ಜಾಯ್ನಿಂಗ್ ಡಿಫಾಲ್ಟ್ ಆಗಿ ಬಂದುಬಿಡುತ್ತೆ. ಅರಿಯರ್ಸ್ ಟೈಪ್
ಯಾವ ಅರಿಯರ್ಸ್ ಮಾಡ್ತಾ ಇದ್ದೀವಿ ನಾವು ಎನ್ಕ್ಯಾಸ್ಮೆಂಟ್. ಅದಕ್ಕೆ ಎನ್ಕ್ಯಾಸ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಗೆಟ್ ಡೀಟೇಲ್ಸ್ ಅನ್ನುವಂಥ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಹಾಕಿರುವಂಥ ಡೇಟ್ ನೋಡ್ರಿ, ಇದರಲ್ಲಿ ಯಾವುದು ಹಾಕಿದ್ದೀವಿ ನಾವು 3/11/2017. ಆಮೇಲೆ ಫ್ರಾಮ್ ಡೇಟ್ ಅಂತಂದರೆ 2/10/2017 ಅಂತಿದೆ. ಈ ಒಂದು ಬಟನನ್ನು ಅಂದರೆ ಸೆಲೆಕ್ಟ್ ಬಟನನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆಗೆ ಒಂದು ಡಿಲೀಟ್ ಅನ್ಅಪ್ರೂವ್ ಅರಿಯರ್ಸ್ ಅಂತಿರುತ್ತೆ, ಇನ್ನೊಂದು ಜನರೇಟ್ ಅರಿಯರ್ಸ್ ಅಂತಿರುತ್ತೆ. ಇದನ್ನು ನಾವು ಜನರೇಟ್ ಅರಿಯರ್ಸ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಜನರೇಟಿಂಗ್ ಎನ್ಕ್ಯಾಸ್ಮೆಂಟ್ ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲ್ಲಿ ಅಂತೇಳಿ ಬಂತು. ಅದನ್ನು ಓಕೆ ಅಂಥೇಳಿ ಹೇಳಬೇಕು. ನಂತರ ಮತ್ತೆ ನಾವು ಬ್ಯಾಕ್ ಹೋಗಬೇಕಂದ್ರೆ ಹೋಮ್ ಬಟನ್ನಿಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೆ ನಾವು ಡ್ರಾಫ್ಟ್ ನೋಡ್ಕೊಳ್ಬೇಕಲ್ಲ ಬಿಲ್, ಅದನ್ನು ಮತ್ತೆ ನೋಡ್ಕೊಳ್ಬೇಕಂದ್ರೆ ಅರಿಯರ್ಸ್ನಲ್ಲಿ ಈ ಅರಿಯರ್ಸ್ ಮೆನುಗೆ ಬರಬೇಕು. ಇದರಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿರುತ್ತೆ. ಇದರಲ್ಲಿ ಸಬ್ ಮೆನು ಏನಂತಂದರೆ ಲೀವ್ ಎನ್ಕ್ಯಾಸ್ಮೆಂಟ್ ಬಿಫೋರ್ ಅಪ್ರೂವಲ್. ಇದನ್ನು ಕಂಪಲ್ಸರಿ ನೋಡ್ಕೊಳ್ಬೇಕು ಒಂದು ಸಲ. ಅದನ್ನು ಕ್ಲಿಕ್ ಮಾಡಿದ್ದೀನಿ. ಯಾವ ಮಂತ್ ಹಾಕಿದ್ದೀನಿ ನಾನು ಅಂತಂದರೆ ಅಕ್ಟೋಬರ್ 2017. ಇದನ್ನು ಅಕ್ಟೋಬರ್ 2017 ಅಂತ ತೊಗೊಳ್ತೀನಿ. ನಂತರ ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಸ್ಟಾಬ್ಲಿಷ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫ್ರಾಮ್ ಮತ್ತು ಟು. ನಂತರ ವ್ಯೂ ರಿಪೋರ್ಟ್, ಆ ರಿಪೋರ್ಟನ್ನು ನೋಡ್ತೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ರಿಪೋರ್ಟ್ ಬಂದುಬಿಡುತ್ತೆ. ಇದರಲ್ಲಿ ಸರೆಂಡರ್ ಡೇಟ್, ಫ್ರಾಮ್ ಟು, ಬೇಸಿಕ್, DA, HRA ಅದೆಲ್ಲನೂ ನೆಟ್ ಸ್ಯಾಲ್ರಿ ಬರುತ್ತೆ. ಕರೆಕ್ಟ್ ಇದ್ದೇ ಇರುತ್ತೆ ಇದು ಸಾಮಾನ್ಯವಾಗಿ. ನಂತರ ಇಷ್ಟಾದ ನಂತರ ಏನಂತ ನಾವು ಬ್ಯಾಕ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡ್ತೀವಿ. ಕರೆಕ್ಟ್ ಇದೆಯಲ್ಲ ಮಾಹಿತಿ. ನಂತರ ನಾವು ಹೋಮ್ ಬಟನ್ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ನಂತರ ಅರಿಯರ್ಸ್ ಅಂಥೇಳಿ ಬರುತ್ತೆ. ಇದರಲ್ಲಿ ಇದನ್ನು ಅಪ್ರೂವ್ ಮಾಡಬೇಕು. ಈಗ ನಾವು ಆ ಅರಿಯರ್ಸ್ನಲ್ಲಿ ಬರುವಂಥದ್ದು ಅಪ್ರೂವ್ ಆಲ್ ಅರಿಯರ್ಸ್ ಬಿಲ್ ಅಂಥೇಳಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಮಂತ್ ಅಕ್ಟೋಬರ್, ಇದನ್ನು ಅಕ್ಟೋಬರ್ ಅಂಥೇಳಿ ತೊಗೊಳ್ತೀನಿ. ಅರಿಯರ್ಸ್ ಫಾರ್ ಅಂಥೇಳಿದೆ. ಅರಿಯರ್ಸ್ ಫಾರ್ ಫಸ್ಟ್ ಇದೆ ನೋಡಿ, ಇದನ್ನು ಎನ್ಕ್ಯಾಸ್ಮೆಂಟ್ ಅಂಥೇಳಿ. ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡೋದು, EST ಸೆಲೆಕ್ಟ್ ಮಾಡ್ಕೊಳ್ಳೋದು, ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಅಂತ ಹೇಳ್ತೀವಿ. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಏನಂದರೆ ಇಲ್ಲಿ 3600 ಅಂತಿದೆ, ನಾವು 00 ಅಂತ ಹಾಕಿದರೆ ಬರುತ್ತೆ. ಆಮೇಲೆ ಟೋಕನ್ ನಂಬರ್ನು ಎಂಟ್ರ್ ಮಾಡ್ಬೇಕು. ಇದರಲ್ಲಿ ಟೋಕನ್ ನಂಬರ್ ಖಜಾನೆಯಿಂದ ಕೊಟ್ಟಿರುವಂಥ ಟೋಕನ್ ನಂಬರ್ನ ಹಾಕ್ತೀನಿ. ಟೋಕನ್ ನಂಬರ್ ಎಂಟ್ರ್ ಆದ ತಕ್ಷಣವೇ ಅಂದರೆ ಅದನ್ನು ಹಾಕಿದ ನಂತರ ಗೆಟ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಬೇಕು. ಗೆಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಹೇಳ್ತೀನಿ. ಇದರಲ್ಲಿ ಸೆಲೆಕ್ಟ್ ಅಂತಿದೆ, ಅದನ್ನೇನು ಮಾಡ್ಲಿಕ್ಕೆ ಹೋಗಬೇಡ. ಇದನ್ನು ಇಷ್ಟೆಲ್ಲ ಕ್ಲಿಯರ್ ಆದ ನಂತರ ನೆಟ್ ಸ್ಯಾಲ್ರಿ ಬಂದಿರುತ್ತೆ. ಎಕ್ಸೆಪ್ಟ್ ಆಲ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಬೇಕು. ನಂತರ ಇದು ಕೇಳುತ್ತೆ ನೋಡಿರಿ, ಇದನ್ನು ಪಾಪಪ್ ಮೆನು, ಆರ್ ಯು ಶ್ಯೂರ್ ವಾಂಟ್ ಟು ಅಪ್ರೂವ್? ಓಕೆ ಅಂದರೆ ಟೋಕನ್ ನಂಬರ್ ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ಅದು ಓಕೆ. ನಂತರ ಪೇ ಬಿಲ್ ಜನ್ರೇಟ್ ಆಯಿತು. ಪೇ ಬಿಲ್ ಹ್ಯಾಸ್ ಬಿನ್ ಜನರೇಟೆಡ್ ಸಕ್ಸಸ್ಫುಲ್ಲಿ, ಅಪ್ರೂವ್, ಓಕೆ ಆಯಿತು. ನಂತರ ನಾವು ಹೋಮ್ ಬಟನ್ಗೆ ಹೋಗ್ತೀವಿ. ಹೋಮ್ ಬಟನ್ ಕ್ಲಿಕ್ ಮಾಡಿದ ನಂತರ ಹೋಮ್ ಮೆನುಗೆ ಬರಬೇಕಾಗುತ್ತೆ. ಹೋಮ್ ಮೆನುಗೆ ಬರ್ತೀವಿ. ಹೋಮ್ ಮೆನುಗೆ ಬಂದ ನಂತರ ಮತ್ತೆ ಅರಿಯರ್ಸ್ನಲ್ಲಿ ಅದರಲ್ಲಿ ಸಬ್ ಮೆನು ಅರಿಯರ್ಸ್ ರಿಪೋರ್ಟ್ ಆಫ್ಟರ್ ಅಪ್ರೂವಲ್. ಇದರಲ್ಲಿ ನೆಕ್ಸ್ಟ್ ಇದನ್ನು ಲೀವ್ ಎನ್ಕ್ಯಾಸ್ಮೆಂಟ್ ಆಫ್ಟರ್ ಅಪ್ರೂವಲ್ ಅಂಥೇಳಿ ಬರುತ್ತೆ. ಓಕೆ ಅಂತ ಅದನ್ನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದರಲ್ಲಿ ಮಂತ್ ಸೆಲೆಕ್ಟ್ ಮಾಡ್ತೀನಿ. ಅಕ್ಟೋಬರ್ ಬಿಲ್ ಮಾಡಿದ್ದೀನಿ. ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ತೀನಿ. ಪೇ ಬಿಲ್ ಬಂದುಬಿಡುತ್ತೆ ನಮ್ಮಲ್ಲಿ. ಆಮೇಲೆ EST ನಂಬರ್, ಇದನ್ನು EST ನಂಬರ್ ಸೆಲೆಕ್ಟ್ ಮಾಡ್ತೀನಿ. ವ್ಯೂ ರಿಪೋರ್ಟ್ ಅಂಥೇಳಿ ತೊಗೊಳ್ಳೋಣ. ರಿಪೋರ್ಟ್ ಬರುತ್ತೆ. ಡೈರೆಕ್ಟ್ ಇದನ್ನು ಪ್ರಿಂಟ್ ಅಂತ ಹೇಳಿದರೆ ಪ್ರಿಂಟ್ ಬರಲ್ಲ. ಅದಕ್ಕಾಗಿ ನಾವೇನು ಮಾಡೋಣ, ಈ ಐಕನ್ ಅಥವಾ Alt+R ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಜ್ ಸೆಟಪ್ ಮಾಡ್ಕೊಳ್ಳೋದನ್ನು. ಲೆಟ್ರ್ ಇದ್ದದ್ದು A4, ಆಮೇಲೆ ಅಂದ್ರೆ ಪೋರ್ಟ್ರೇಟ್ ಇದ್ದದ್ದು ಲ್ಯಾಂಡ್ಸ್ಕೇಪ್ ಅಂತ ಮಾಡ್ಕೊಳ್ಳೋಣ. ಮಾರ್ಜಿನ್ ಮಿನಿಮಮ್ ಏನಿರಬೇಕಂದ್ರೆ 0.25 ನಾಲ್ಕು ಕಡೆ ಏನಂತಂದರೆ 0.25 ಅಂಥೇಳಿ ಇರಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಇಂಚಸ್ನಲ್ಲಿ. ಓಕೆ. ನಂತರ ಪ್ರಿಂಟ್ ತೊಗೊಳ್ಬೇಕಾಯ್ತಂದ್ರೆ ಇದೇ ಐಕಾನಲ್ಲಿ ಪ್ರಿಂಟ್ ಪ್ರಿವ್ಯೂ ಅಂಥೇಳಿ ತೊಗೊಳ್ತೀವಿ. ಇಲ್ಲಿಂದ ಏನಂತಾರೆ, ಈ ಪ್ರಿಂಟ್ ಡಾಕ್ಯುಮೆಂಟ್ Alt+ಪ್ರಿಂಟ್ ಅಂತ ಹಾಕಿರೂ ಸಹ ಇದನ್ನು ಪ್ರಿಂಟ್ ಅಂಥೇಳಿ ತೊಗೊಳೋದು ನಾವು. ಪ್ರಿಂಟ್ ಅಂಥೇಳಿ ಬರುತ್ತೆ. ಮತ್ತು ಬ್ಯಾಕ್ ಅಂಥೇಳಿ ತೊಗೊಳ್ಬೇಕು. ಅದಕ್ಕೆ ಬೇಕಾಗಿರುವಂಥ ಮತ್ತೆ ಒಂದು ಮೇನ್ ಬಿಲ್ ಬಂದಾಗಾಯಿತು.
ಅರಿಯರ್ಸ್ನಲ್ಲಿ ಬರೋದು ಅನೆಕ್ಸರ್, ಅಂದರೆ ಬ್ಯಾಂಕ್ ಡೀಟೇಲ್ಸ್ನ ನಾವು ಪ್ರಿಂಟ್ ತೊಗೊಳ್ಬೇಕಂತಂದರೆ ಅರಿಯರ್ಸ್ ಅನೆಕ್ಸರ್ಸ್, ಅದರಲ್ಲಿ ಅರಿಯರ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತೇಳಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೆಡ್ ಆಫ್ ಅಕೌಂಟ್, ಪೇ ಬಿಲ್ ನಂಬರ್, ಆಮೇಲೆ ಅವ್ರು ಯಾವ ಬ್ಯಾಂಕ್ ಇತ್ತು ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇರುವಂಥ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ರಿಪೋರ್ಟ್ ಅಂತ ಹೇಳಬೇಕು. ಆವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಪ್ರಿಂಟ್, ಓಕೆ, ಮತ್ತು ಪ್ರಿಂಟ್ ಅಂತ ಹೇಳಬೇಕು. ಪ್ರಿಂಟ್ ಬಂದುಬಿಡುತ್ತೆ. ಅದನ್ನು ನಂತರ ಮತ್ತೆ ಬ್ಯಾಕ್ ಹೋಗ್ತೀವಿ. ನಂತರ ಹೋಮ್ಗೆ ಹೋಗಬೇಕು. ಹೋಮ್ಗೆ ಹೋದ ನಂತರ ಸಂಬಂಧಪಟ್ಟಿರುವಂಥ ಇ ಸಿ ಎಸ್ಸನ್ನು ನಾವು ಜನ್ರೇಟ್ ಮಾಡ್ಕೊಳ್ಬೇಕು. ಅದನ್ನು ಪ್ರಿಂಟ್ಔಟ್ ತೊಗೊಳ್ಬೇಕಂದ್ರೆ ಅರಿಯರ್ಸ್ನಲ್ಲಿ ಹೋಗ್ತೀವಿ. ಅರಿಯರ್ಸ್ನಲ್ಲಿ ಬರಬೇಕು. ಅರಿಯರ್ಸ್ ಸಬ್ ಮೆನ್ಯೂನಲ್ಲಿ ನಾವು ಅರಿಯರ್ಸ್ ಇ ಸಿ ಎಸ್ ಅಂತೇಳಿ ಬರುತ್ತೆ. ಆ ಅರಿಯರ್ಸ್ ಇ ಸಿ ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಹೆಡ್ ಆಫ್ ಅಕೌಂಟ್, ಆಮೇಲೆ ಏನಂದರೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ತೊಗೊಂಡು ಜನ್ರೇಟ್ ಇ ಸಿ ಎಸ್ ಅಂತ ಹೇಳಬೇಕು. ಓಕೆ, ಸಕ್ಸಸ್ಫುಲಿ. ನಂತರ ಏನಂತಂದರೆ ವ್ಯೂ ಇ ಸಿ ಎಸ್ ಅಂತೇಳಿ ಬರುತ್ತೆ. ಇ ಸಿ ಎಸ್ನ ವ್ಯೂ ಮಾಡಿದ ನಂತರ ಅದರಲ್ಲಿ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ ನೋಡಿ. ಇದನ್ನು ಡೌನ್ಲೋಡ್ ಅಂತ ಹೇಳಿ ತೊಗೊಳ್ಳೋಣ. ಡೌನ್ಲೋಡ್ ಇದ್ದು ಓಕೆ. ಈ ಓಕೆ ಆದ ನಂತರ ಇದನ್ನು ಈ ಫೈಲನ್ನು ಸ್ವಲ್ಪ ಸೆಟ್ ಮಾಡ್ಕೊಳ್ಬೇಕು, ಅಂದರೆ ಪೇಜ್ ಸೆಟಪ್ ಮಾಡ್ಕೊಳ್ಬೇಕಿದೆ. ಲೆಟ್ರ್ ಇದ್ದದ್ದು A4, ಆಮೇಲೆ ಇದು ಲ್ಯಾಂಡ್ಸ್ಕೇಪ್ ಅಂತೇಳಿ ತೊಗೊಳ್ಳೋಣ. ಇದು ಮಿನಿಮಮ್ 0.25 ಇರಬೇಕಂತ ಹೇಳಿ ನಾನು 0.25, ಇದು ಮಿನಿಮಮ್ ಎಷ್ಟು ಇರಬೇಕು 0.25. ಇದನ್ನು ಓಕೆ ಅಂತ ಹೇಳಬೇಕು. ನಂತರ ಇದನ್ನು ಸೇವ್ ಮಾಡ್ಕೊಳ್ಬೇಕಿದೆ. ಸೇವ್ ಆ್ಯಸ್, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಳ್ತೀನಿ. ಇದಕ್ಕೆ ಸೇವ್ ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅಂತ ನಾವು ಟೋಕನ್ ನಂಬರ್ದೇ ಕೊಟ್ಟಿರ್ತೀವಿ. ನಾವು ಇದನ್ನು ಸೇವ್ ಅಂತ ಹೇಳ್ತೀನಿ. ಪ್ರಿಂಟ್ ತೊಗೊಳ್ಬೇಕಾಯ್ತಂದ್ರೆ ಇದನ್ನು ಫೈಲ್, ನಂತರ ಪ್ರಿಂಟಿಗೆ ಹೋಗ್ತೀನಿ. ಅದನ್ನು ಪ್ರಿಂಟರ್ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಈ ಡಾಕ್ಯುಮೆಂಟ್ ಪ್ರಿಂಟ್ ಬಂದುಬಿಡುತ್ತೆ. ಇಲ್ಲಿಗೆ ನಾವೇನಂತಂದರೆ EL ಬಿಲ್ಲನ್ನು ಯಾವ ರೀತಿಯಲ್ಲಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಹೇಳಿಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದರೆ ದಯವಿಟ್ಟು ಏನಾದರೂ ಸಬ್ಸ್ಕ್ರೈಬ್